ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕರ್ನಾಟಕ TET ಪೇಪರ್ 2ನಲ್ಲಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ಕೊಟ್ಟಿರುವಂಥ ಸಿಲೆಬಸ್ಸನ್ನು ಇಲ್ಲಿ ನೀಡಿದ್ದೇನೆ. ಸೊ ಅದರಲ್ಲಿ ಮೆಟೀರಿಯಲ್ಸ್ ಇನ್ ಅವರ್ ಡೈಲಿ ಲೈಫ್. ಸೊ ಇದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗುವ. ಸೊ ಅದಕ್ಕೂ ಮುಂಚೆ ನೀವು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವೀಡಿಯೋಸ್ ಇಷ್ಟ ಆಗ್ತದೆ ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. Materials in our daily life. On the basis of their general characteristics, they are broadly divided into two major groups, metals and non-metals. ಸೊ ಮೆಟೀರಿಯಲ್ಸ್ ಅಂತ ಹೇಳಿದರೆ ಯಾವುದು, ಪ್ರತಿಯೊಂದು ಆಬ್ಜೆಕ್ಟ್ಗಳು ಏನಾಗಿದೆ ಮೆಟೀರಿಯಲ್ಸಿಂದ ಮಾಡಲ್ಪಟ್ಟಿದೆ. ಸೊ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಅನುಗುಣವಾಗಿ ಅದನ್ನು ಮೇಯ್ನಾಗಿ ಟೂ ಗ್ರೂಪಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಒನ್ ಈಸ್ ಮೆಟಲ್ಸ್, ನೆಕ್ಸ್ಟ್ ಈಸ್ ನಾನ್ ಮೆಟಲ್ಸ್. ಸೊ ಇದರಲ್ಲಿ ನೀವು ಮೆಟಲ್ ಮತ್ತು ನಾನ್ ಮೆಟಲ್ಸ್ಗಳ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ನೋಡ್ತೀರಾ. ಸೊ ಫಸ್ಟ್ ಒನ್ ಮೆಟಲ್ಸ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ನೋಡಿ, ಕಾಪರ್, ಐರನ್, ಗೋಲ್ಡ್, ಸಿಲ್ವರ್, ಜಿಂಕ್ ಎಟ್ಸೆಟ್ರಾ ಆರ್ ಎಕ್ಸಾಂಪಲ್ ಫಾರ್ ಮೆಟಲ್ಸ್. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್. ಫಸ್ಟ್ ಒನ್ ಈಸ್ ಮ್ಯಾಲಿಯಬಿಲಿಟಿ. Some materials are capable of being hammered into extremely thin sheets. The name for this property is malleability. The majority of metals are malleable by nature. Gold and silver are the most malleable metals among these. ಮೆಟಲ್ಸ್ ಎಲ್ಲ ಏನಾಗಿರ್ತದೆ, ಕನ್ನಡದಲ್ಲಿ ಕುಟ್ಯತೆ ಅಂತ ಹೇಳ್ತಾರೆ. ಅಂದರೆ ಈ ಮೆಟಲ್ಗಳನ್ನು ಬಡಿದು ಥಿನ್ ಶೀಟ್ಗಳಾಗಿ ಮಾಡ್ಬೋದು. ಸೊ ಈ ಪ್ರಾಪರ್ಟಿಯನ್ನು ಏನು ಕರೀತಾರೆ, ಮ್ಯಾಲಿಯಬಿಲಿಟಿ ಅಂತ ಹೇಳಿ ಕರೀತಾರೆ. ಸೊ ಹೆಚ್ಚಿನ ಎಲ್ಲ ಮೆಟಲ್ಸ್ಗಳು ಮ್ಯಾಲಿಯಬಿಲಿಟಿ ಪ್ರಾಪರ್ಟಿಯನ್ನು ಹೊಂದಿರ್ತದೆ. ಅದರಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಆರ್ ದ ಮೋಸ್ಟ್ ಮ್ಯಾಲಿಯಬಲ್ ಆಗಿರ್ತದೆ. ಸೆಕೆಂಡ್ ಒನ್ ಈಸ್ ಡಕ್ಟಿಲಿಟಿ. ಸಮ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೆರಿ ಥಿನ್ ವಯರ್ಸ್. ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಡಕ್ಟಿಲಿಟಿ. ಸೊ ಈ ಪ್ರಾಪರ್ಟಿಯನ್ನು ಕನ್ನಡದಲ್ಲಿ ತನ್ಯತೆ ಅಂತ ಹೇಳ್ತಾರೆ. ಅಂದರೆ ಮೆಟಲ್ಸ್ಗಳನ್ನು ಥಿನ್ ವಯರ್ಸ್, ತಂತಿಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಗುಣವನ್ನು ಡಕ್ಟಿಲಿಟಿ ಅಂತ ಹೇಳಿ ಕರಿತೇವೆ. ಓಕೆ, ಆಲ್ ಮೆಟಲ್ಸ್ ಆರ್ ನಾಟ್ ಈಕ್ವಲಿ ಡಕ್ಟೈಲ್. ಔಟ್ ಆಫ್ ಆಲ್ ದ ಮೆಟಲ್ಸ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ದ ಮೋಸ್ಟ್ ಡಕ್ಟೈಲ್. ಸೊ ಎಲ್ಲ ಮೆಟಲ್ಗಳು ಏನಾಗಿರ್ತದೆ, ಡಕ್ಟಿಲಿಟಿಯನ್ನು ತೋರಿಸ್ತದೆ, ಆದರೆ ಎಲ್ಲ ಈಕ್ವಲ್ ಅಮೌಂಟಾಗಿ ತೋರಿಸೋದಿಲ್ಲ. ಸೊ ಅದರಲ್ಲಿ ಹೆಚ್ಚಿನ ಅಮೌಂಟಲ್ಲಿ ತೋರಿಸುವಂಥದ್ದು ಯಾವುದು, ಗೋಲ್ಡ್ ಮತ್ತು ಸಿಲ್ವರ್ಗಳು. ಥರ್ಡ್ ಒನ್ ಈಸ್ ಥರ್ಮಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಮೆಟಲ್ಸ್ ಆರ್ ಜನರಲಿ ಗುಡ್ conductors of heat and electricity. Silver is the best conductor of heat and electricity, and lead is the poorest. ಸೊ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಮೆಟಲ್ಗಳೇನು ಥರ್ಮಲ್ ಕಂಡಕ್ಟಿವಿಟಿ ಮತ್ತು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಹೈ ಆಗಿರ್ತದೆ. ಅಂದರೆ ಹೀಟ್ ಮತ್ತು ಎಲೆಕ್ಟ್ರಿಕನ್ನು ತಮ್ಮ ಮೂಲಕ ಹಾದು ಹೋಗಿ ಬಿಡುವಂತಹ ಕೆಪಾಸಿಟಿಯನ್ನು ಹೊಂದಿರೋದು. ಸೊ ಅದರಲ್ಲಿ ಸಿಲ್ವರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಆ್ಯಂಡ್ ಲೆಡ್ ಇಸ್ ದ ಪೂರೆಸ್ಟ್. ಆಲ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಬಿಕಾಸ್ ದೇ ಕಂಟೈನ್ ಫ್ರೀ ಎಲೆಕ್ಟ್ರಾನ್ಸ್. ಓಕೆ, ಸೊ ಮೆಟಲ್ಸಲ್ಲಿ ಏನು ಫ್ರೀ ಎಲೆಕ್ಟ್ರಾನ್ಸ್ ಇರುವ ಕಾರಣ ಅದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗ್ತದೆ. ದೀಸ್ ಎಲೆಕ್ಟ್ರಾನ್ಸ್ ಕಂಡಕ್ಟ್ ಎಲೆಕ್ಟ್ರಿಕ್ ಕರೆಂಟ್ಸ್. ಸಿಲ್ವರ್ ಆ್ಯಂಡ್ ಕಾಪರ್ ಆರ್ ದ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಈಗಾಗಲೇ ಹೇಳಿದಲ್ಲ ಸಿಲ್ವರ್ ಅಂತ ಹೇಳಿ. ಸಿಲ್ವರ್ ಆ್ಯಂಡ್ ಕಾಪರ್ ಆರ್ ದ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ಫಾಲೋಡ್ ಬೈ ಗೋಲ್ಡ್, ಅಲ್ಯೂಮಿನಿಯಂ ಆ್ಯಂಡ್ ಟಂಗ್ಸ್ಟನ್. ಓಕೆ, ಈ ಎಕ್ಸಾಂಪಲ್ ಎಲ್ಲ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಫೋರ್ತ್ ಒನ್ ಇಸ್ ಲಸ್ಟರ್. ದ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಟು ಶೈನ್ ವೆನ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ಇಟ್ ಈಸ್ ನೋನ್ ಆ್ಯಸ್ ಲಸ್ಟರ್. ಅಂದರೆ ಈಗ ಮೆಟಲ್ಸ್ಗಳೇನಾಗಿರುತ್ತೆ ಅಂತ ಹೇಳಿದರೆ ಹೊಳೆಯುವಂತಹ ಗುಣವನ್ನು ಹೊಂದಿರ್ತದೆ, ಅಂದರೆ ಶೈನ್ ಆಗೋದು. ಈ ಗುಣವನ್ನು ಲಸ್ಟರ್ ಅಂತ ಹೇಳಿ ಕರೆಯೋದು. ಓಕೆ, ಜನರಲಿ ಮೆಟಲ್ಸ್ ಆರ್ ಲಸ್ಟರಸ್ ಇನ್ ನೇಚರ್ ಆ್ಯಂಡ್ ದೇ ಕ್ಯಾನ್ ಬಿ ಪಾಲಿಶ್ ಟು. ಸೊ ಎಲ್ಲ ಮೆಟಲ್ಸ್ಗಳು ಲಸ್ಟ್ರಸ್ ನೇಚರನ್ನು ಹೊಂದಿರ್ತದೆ, ಹಾಗೂ ಅದನ್ನು ಪಾಲಿಶ್ ಕೂಡ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಟೆನ್ಸೈಲ್ ಸ್ಟ್ರೆಂತ್. ದ ರೆಸಿಸ್ಟೆನ್ಸ್ ಆಫ್ ಎ ಮೆಟೀರಿಯಲ್ ಟು ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ಇಸ್ ನೋನ್ ಆ್ಯಸ್ ಟೆನ್ಸೈಲ್ ಸ್ಟ್ರೆಂತ್. ಸೊ ಈ ಪಾಯಿಂಟ್ ನೆನ್ಪಿಟ್ಕೊಡಿ. ಇದಷ್ಟೇನು ಇಂಪಾರ್ಟೆಂಟ್ ಆಗಿರೋದಿಲ್ಲ, ಆದರೂ ಟೆನ್ಸೈಲ್ ಸ್ಟ್ರೆಂತ್ ಕೂಡ ಮೆಟಲ್ಸ್ನ ಒಂದು ಪ್ರಾಪರ್ಟಿ ನೆನ್ಪಿಟ್ಕೊಳ್ಳಿ. ಜನರಲಿ ಮೆಟಲ್ಸ್ ಹ್ಯಾವ್ ಹೈ ಟೆನ್ಸೈಲ್ ಸ್ಟ್ರೆಂತ್ ಬಿಕಾಸ್ ಆಫ್ ದ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್ಸ್ ಪ್ರೆಸೆಂಟ್ ಇನ್ ದೆಮ್. ಸೊ ಏನು ಟೆನ್ಸೈಲ್ ಸ್ಟ್ರೆಂತ್ ಹೇಳಿದರೆ, ದ ರೆಸಿಸ್ಟೆನ್ಸ್ ಆಫ್ ದಿ ಮೆಟೀರಿಯಲ್ ಟು ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್, ಡೆನ್ಸಿಟಿ. Generally, metals have a very high density. However, the exception is there that certain metals like sodium and potassium have very few densities. ಸೊ ಮೆಟಲ್ಸ್ಗಳೇನಾಗಿರ್ತದೆ, ಹೈ ಡೆನ್ಸಿಟಿಯನ್ನು ಹೊಂದಿರ್ತದೆ, ಸಾಂದ್ರತೆ ಅಂತ ಹೇಳ್ತೇವೆ. ಅದರಲ್ಲಿ ಎಕ್ಸೆಪ್ಷನ್ ಏನಂತ ಹೇಳಿದರೆ, ಸೋಡಿಯಂ ಮತ್ತು ಪೊಟ್ಯಾಷಿಯಮ್ಗಳು ಏನಾಗಿರ್ತದೆ, ಲೋ ಡೆನ್ಸಿಟಿಯನ್ನು ಹೊಂದಿರ್ತದೆ. ದೋಸ್ ಲೆಸ್ ಡೆನ್ಸ್ ಮೆಟೀರಿಯಲ್ಸ್ ಆರ್ ಜನರಲಿ ಕಾಲ್ಡ್ ಲೈಟ್ ಮೆಟಲ್ಸ್. ಸೊ ಇವುಗಳನ್ನು ಲೋ ಡೆನ್ಸಿಟಿ ಇರುವಂತಹ ಮೆಟಲ್ಸ್ಗಳನ್ನು ಲೈಟ್ ಮೆಟಲ್ಸ್ ಅಂತ ಹೇಳಿ ಕರಿತೇವೆ.
ನೆಕ್ಸ್ಟ್ 7th ಒನ್ ಈಸ್ ಸ್ಟೇಟ್. ಸೊ ಇವುಗಳೆಲ್ಲ ಏನು ಫಿಸಿಕಲ್ ಪ್ರಾಪರ್ಟೀಸ್ ಹೇಳ್ತಾ ಇರೋದು, ಫಿಸಿಕಲ್ ಆಗಿ ಅವುಗಳಲ್ಲಿ ಕಾಣುವಂತಹ ಗುಣಗಳು. Metals are generally solids at room temperature. An exception is there that the metal mercury exists as a liquid at room temperature. So ಈ ಪಾಯಿಂಟ್ ಇಂಪಾರ್ಟೆಂಟ್. ಎಲ್ಲ ಮೆಟಲ್ಸ್ಗಳ ಸ್ಟೇಟ್ ಹೇಗಿರ್ತದೆ, ಸ್ಥಿತಿ ಸಾಲಿಡ್ಸ್ ಎಟ್ ರೂಮ್ ಟೆಂಪರೇಚರ್, ರೂಮ್ ಟೆಂಪರೇಚರಲ್ಲಿ ಘನ ಸ್ಥಿತಿಯಲ್ಲಿರ್ತದೆ. ಎಕ್ಸೆಪ್ಷನ್ ಒಂದು ಇದೆ, ಯಾವುದು ಹೇಳಿದರೆ ಮರ್ಕ್ಯುರಿ. ಇವುಗಳೇನಾಗಿರ್ತದೆ ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಸ್ಟೇಟಲ್ಲಿ ಇರ್ತದೆ. ಓಕೆ. Next 8th one is hardness. Metals are generally very hard. They cannot be cut or compressed so easily. However, metals like sodium and potassium are soft so that they can be cut using a knife. They are hence called soft metals. ಸೊ ಈ ಪಾಯಿಂಟ್ ನೋಡಿಕೊಳ್ಳಿ. ಎಲ್ಲ ಮೆಟಲ್ಸ್ಗಳು ಹಾರ್ಡ್ ಇನ್ ನೇಚರ್, ಅಂದರೆ ಅವುಗಳನ್ನು ಈಸಿಯಾಗಿ ಕಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಕೆಲವು ಮೆಟಲ್ಸ್ ಅಂದರೆ ಸೋಡಿಯಂ, ಪೊಟ್ಯಾಷಿಯಮ್, ದೀಸ್ ಆರ್ ಸಾಫ್ಟ್ ಇನ್ ನೇಚರ್ which can be cut using knife. So these are called as soft metals. Next point, sonority. Metals generally produce sound when we hit them. This property is known as sonority. ಸೊ ಇದು ನಿಮಗೆ ಜನರಲಾಗಿ ಗೊತ್ತಿರ್ತದೆ, ಮೆಟಲ್ಸ್ಗಳನ್ನು ಬಡಿದಾಗ ಏನಾಗ್ತದೆ, ನಮಗೆ ಸೌಂಡ್ ಕೇಳಲ್ಪಡುತ್ತದೆ ಅಲ್ವಾ. ಸೊ ಈ ಪ್ರಾಪರ್ಟಿನ ಏನಂತ ಕರೀತಾರೆ, ಸೊನೊರಿಟಿ ಅಂತ ಹೇಳ್ತೇವೆ. ನೆಕ್ಸ್ಟ್, ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್, ಅಂದರೆ ಕುದಿಯುವ ಬಿಂದು ಮತ್ತು ದ್ರವನ ಬಿಂದು ಹೇಳ್ತೇವೆ. ಈ ಪಾಯಿಂಟ್ಗಳು ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಹವೆವರ್ ದೆರ್ ಆರ್ ಎಕ್ಸೆಪ್ಷನ್ಸ್. ಈ ಎಕ್ಸೆಪ್ಷನ್ ಪಾಯಿಂಟ್ಗಳನ್ನು ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಮೆಲ್ಟ್ ಆ್ಯಂಡ್ ಬಾಯ್ಲ್ ಎಟ್ ಲೋ ಟೆಂಪರೇಚರ್ಸ್. ವೆನ್ ಮೆಟಲ್ಸ್ ಲೈಕ್ ಗ್ಯಾಲಿಯಮ್ ಆ್ಯಂಡ್ ಸೀಶಿಯಮ್ ಆರ್ ಪ್ಲೇಸ್ಡ್ ಆನ್ ದ ಪಾಮ್ ದೆ ಮೆಲ್ಟ್ ಇನ್ಸ್ಟೆಂಟ್ಲಿ. ಸೊ ನೋಡಿ ಏನು ಹೇಳಿದ್ದು, ಮೆಟಲ್ಸ್ಗಳೇನಾಗಿರ್ತದೆ ಹೈ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಹೈ ಇರ್ತದೆ, ಅಂದರೆ ಅದು ಮೆಲ್ಟ್ ಮತ್ತು ಬಾಯ್ಲ್ ಆಗಲಿಕ್ಕೆ ಹೆಚ್ಚಿನ ಟೆಂಪರೇಚರ್ ಯೂಸ್ ಮಾಡ್ತದೆ. ಓಕೆ, ಬಟ್ ಎಕ್ಸೆಪ್ಷನ್ ಏನಂತ ಹೇಳಿದರೆ ಸೋಡಿಯಂ ಪೊಟ್ಯಾಷಿಯಮ್ನಂತಹ ಮೆಟಲ್ಸ್ಗಳು ಲೋ ಟೆಂಪರೇಚರಲ್ಲಿ, ಅಂದರೆ ಕಡಿಮೆ ಟೆಂಪರೇಚರಲ್ಲಿ ಅದು ಬಾಯ್ಲ್ ಆಗ್ತದೆ. ಆ್ಯಂಡ್ ಸಿಮಿಲರ್ಲಿ ಮೆಟಲ್ಸ್ ಲೈಕ್ ಗ್ಯಾಲಿಯಮ್ ಆ್ಯಂಡ್ ಸೀಶಿಯಮ್ಸ್ ಆರ್ ಮೆಲ್ಟ್ ಈಸಿಲಿ ವೆನ್ ದೇ ಆರ್ ಪ್ಲೇಸ್ಡ್ ಆನ್ ದ ಪಾಮ್. ಸೊ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಏನಾಗಿರ್ತದೆ ಲೆಸ್ ಅಂತ ಹೇಳ್ಬೋದು. ಇವುಗಳು ಎಕ್ಸೆಪ್ಷನ್ಗಳು. ಸೊ ನೆಕ್ಸ್ಟ್ ಇಸ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಇಷ್ಟು ನಾವೇನು ಹೇಳಿದ್ದೇವೆ 10 ಪಾಯಿಂಟ್ಸ್ ನೋಡಿದ್ದೇವಲ್ಲ, ಅದೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿಗಳನ್ನು ನೋಡಿ. ಕೆಮಿಕಲಿ ಅದು ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ಹೇಳೋದು ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ತದೆ. ಫಸ್ಟ್ ಒನ್, ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಆಕ್ಸಿಜನ್. ಸೊ ಆಕ್ಸಿಜನ್ ಜೊತೆ ಮೆಟಲ್ ರಿಯಾಕ್ಟ್ ಮಾಡಿದರೆ ಏನಾಗ್ತದೆ. ಓಕೆ, ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್ಸ್. ಈ ಪಾಯಿಂಟ್ ಇಂಪಾರ್ಟೆಂಟ್. ಮೆಟಲ್ ಆಕ್ಸೈಡ್ಸ್. ಮೆಟಲ್ಸ್ ಡೊನೇಟ್ ಎಲೆಕ್ಟ್ರಾನ್ಸ್ ಟು ಆಕ್ಸಿಜನ್ ಫಾರ್ ದ ಫಾರ್ಮೇಷನ್ ಆಫ್ ಮೆಟಲ್ ಆಕ್ಸೈಡ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಈ ಇಕ್ವೇಷನ್ 4K + O2, ಅಂದರೆ ಪೊಟ್ಯಾಷಿಯಮ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಏನು ಸಿಗ್ತದೆ, ಮೆಟಲ್ ಆಕ್ಸೈಡ್ ಅಂದರೆ ಪೊಟ್ಯಾಷಿಯಮ್ ಆಕ್ಸೈಡ್ ಸಿಗ್ತದೆ. ಓಕೆ, some metals like sodium and potassium react vigorously with oxygen. Whenever sodium or potassium is exposed to air, it catches fire, hence they are kept in kerosene. ಸೊ ಇದು ನೋಡಿ ನಿಮಗೆ ಕೇಳುವ ಸಾಧ್ಯತೆ ಇದೆ. ವೈ ಪೊಟ್ಯಾಷಿಯಮ್ ಆರ್ ಸೋಡಿಯಮ್ಸ್ ಆರ್ ಕೆಪ್ಟ್ ಇನ್ ಕೆರೋಸಿನ್. ಯಾಕೆ ಅಂತ ಹೇಳಿದರೆ ಅವುಗಳೇನು ಆಕ್ಸಿಜನ್ ಜೊತೆ, ಅಂದರೆ ಏರ್ನಲ್ಲಿ ಆಕ್ಸಿಜನ್ ಇರ್ತದಲ್ಲ, ಈ ಆಕ್ಸಿಜನ್ ಜೊತೆಗೆ ಸೋಡಿಯಂ ಆರ್ ಪೊಟ್ಯಾಷಿಯಮ್ ಎಕ್ಸ್ಪೋಸ್ ಆದರೆ ಏನಾಗ್ತದೆ, ಇಟ್ ಇಮಿಡಿಯೇಟ್ಲಿ ಕ್ಯಾಚಸ್ ಫೈರ್, ಸೊ ದ್ಯಾಟ್ ದೇ ಆರ್ ಕೆಪ್ಟ್ ಇನ್ ಕೆರೋಸಿನ್. ಓಕೆ, ನೆಕ್ಸ್ಟ್ ಇಸ್ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ವಾಟರ್. Some metals react with water to form metal hydroxide, whereas some of them do not react. ಸೊ ಸಮ್ ಮೆಟಲ್ಸ್ ಏನಾಗಿರ್ತದೆ, ವಾಟರ್ ಜೊತೆಗೆ ರಿಯಾಕ್ಟ್ ಆದರೆ ಏನು ಸಿಗ್ತದೆ, ಮೆಟಲ್ ಹೈಡ್ರಾಕ್ಸೈಡನ್ನು ಕೊಡ್ತದೆ. ಆ್ಯಂಡ್ ಸಮ್ ಆಫ್ ದೆಮ್ ಡು ನಾಟ್ ರಿಯಾಕ್ಟ್. ರಿಯಾಕ್ಟಿವಿಟಿ ವಿತ್ ವಾಟರ್ ಡಿಫರ್ಸ್ ಫ್ರಮ್ ದ metal to metal. Metals like sodium and potassium are highly reactive. They react with water to form alkalis such as sodium hydroxide and potassium hydroxide. ಸೊ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ಗಳು ಹೈಲಿ ರಿಯಾಕ್ಟಿವ್ ಆಗಿರ್ತದೆ. ಅವುಗಳು ವಾಟರ್ ಜೊತೆ, ನೀರಿನ ಜೊತೆಗೆ ರಿಯಾಕ್ಟ್ ಆದರೆ ಏನು ಸಿಗ್ತದೆ, ಮೊದಲೇ ಹೇಳಿದಾಗೆ ಮೆಟಲ್ ಹೈಡ್ರಾಕ್ಸೈಡ್ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡನ್ನು ಕೊಡ್ತದೆ. ಒಂದು ಈಕ್ವೇಷನ್ ಕೊಟ್ಟಿದೆ ನೋಡಿ, 2 ಸೋಡಿಯಂ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಏನು ಸಿಗ್ತದೆ, sodium hydroxide plus hydrogen. Okay, next, magnesium and zinc do not react with cold water. They form their respective oxides when reacted with hot water. ಸೊ ಅವುಗಳು ಕೋಲ್ಡ್ ವಾಟರ್ನ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಸಪೋಸ್ ಅದು ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗ್ತದೆ ಅಂತ ಹೇಳಿ ಆದರೆ ಏನಕ್ಕೆ ಸಿಗ್ತದೆ ಹೇಳಿದರೆ
ಅವುಗಳ ಆಕ್ಸೈಡ್ಸನ್ನು ಉಂಟು ಮಾಡ್ತದೆ, ಮೆಗ್ನೀಷಿಯಂ ಆಕ್ಸೈಡ್ಸ್. ಥರ್ಡ್ ಒನ್, ರಿಯಾಕ್ಷನ್ ವಿತ್ ಡೈಲ್ಯೂಟ್ ಆ್ಯಸಿಡ್ಸ್. ಮೆಟಲ್ಸ್ ಲೈಕ್ ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ ಆ್ಯಂಡ್ ಕ್ಯಾಲ್ಶಿಯಂ ರಿಯಾಕ್ಟ್ ವಿಗರಸ್ಲಿ ವಿತ್ ಡೈಲ್ಯೂಟ್ HCl ಅಂತ ಹೇಳಿದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ಟು ಫಾರ್ಮ್ ದೇರ್ ಮೆಟಲ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್. ಮೆಟಲ್ಸ್ಗಳು ಡೈಲ್ಯೂಟ್ HCl ಮತ್ತು H2SO4ಗಳ ಜೊತೆಗೆ ರಿಯಾಕ್ಟ್ ಆದರೆ ಏನು ಕೊಡ್ತದೆ, ಮೆಟಲ್ ಸಾಲ್ಟ್ ಮತ್ತು ಹೈಡ್ರೋಜನನ್ನು ಕೊಡ್ತದೆ. ವೈಲ್ ಮೆಗ್ನೀಷಿಯಮ್, ಜಿಂಕ್, ಐರನ್, ಟಿನ್ ಆ್ಯಂಡ್ ಲೆಡ್ ಡು ನಾಟ್ ರಿಯಾಕ್ಟ್ ವಿಗರಸ್ಲಿ ವಿತ್ ಆ್ಯಸಿಡ್. ಸೊ ಇಲ್ಲಿ ಎಕ್ಸಾಂಪಲ್ ಯಾವುದೆಲ್ಲ, ಮೆಗ್ನೀಷಿಯಮ್ ಮತ್ತು ಫೆರಸ್ ಕೊಟ್ಟಿದೆ ನೋಡಿ. ಮೆಗ್ನೀಷಿಯಮ್ ರಿಯಾಕ್ಟ್ ವಿತ್ HCl gives magnesium chloride, that is metal salt, plus H2, metal salt ಮತ್ತು ಹೈಡ್ರೋಜನ್ ಹೇಳಿದೆಲ್ಲ, ಮೆಗ್ನೀಷಿಯಮ್ ಕ್ಲೋರೈಡ್ ಆ್ಯಂಡ್ ಹೈಡ್ರೋಜನ್. ಸೆಕೆಂಡ್ ಒನ್ ಈಸ್ ಫೆರಸ್ ಪ್ಲಸ್ H2SO4 gives ferrous sulfate ಪ್ಲಸ್ ಹೈಡ್ರೋಜನ್. ಓಕೆ, ಸೊ ನೀವು ಈ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಸಾಕು. ಅಂದರೆ ರಿಯಾಕ್ಷನ್ ವಿತ್ ಡೈಲ್ಯೂಟ್ ಆ್ಯಸಿಡ್ಸ್ ಗಿವ್ಸ್ ಮೆಟಲ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್. ಸೊ ಇದಿಷ್ಟು ಮೆಟಲ್ಸ್ಗಳ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ನೆಕ್ಸ್ಟ್ ಈಸ್ ನಾನ್ ಮೆಟಲ್ಸ್. ಎಕ್ಸಾಂಪಲ್ಸ್ ಆರ್ ಗಿವನ್, ದಟ್ ಈಸ್ ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್, ಸಲ್ಫರ್ ಎಟ್ಸೆಟ್ರಾ. ಸೊ ಇವುಗಳೆಲ್ಲ ನಾನ್ ಮೆಟಲ್ಸ್ಗಳಿಗೆ ಎಕ್ಸಾಂಪಲ್ಗಳು. ಪ್ರಾಪರ್ಟೀಸನ್ನು ನೋಡ್ತಾ ಹೋಗುವ. ಫಸ್ಟ್ ಒನ್ ಈಸ್ ಫಿಸಿಕಲ್ ಪ್ರಾಪರ್ಟೀಸ್. ಫಸ್ಟ್ ಪಾಯಿಂಟ್ ನೋಡಿ, ನಾನ್ ಮೆಟಲ್ಸ್ ಆರ್ ಬ್ರಿಟಲ್, ದೇ ಆರ್ ನೇದರ್ ಮ್ಯಾಲಿಯಬಲ್ ಆರ್ ನಾರ್ ಡಕ್ಟೈಲ್. ಅಂದರೆ ನಾನ್ ಮೆಟಲ್ಸ್ಗಳು ಮ್ಯಾಲಿಯಬಿಲಿಟಿ ಮತ್ತು ಡಕ್ಟಿಲಿಟಿ ಈ ಎರಡೂ ಪ್ರಾಪರ್ಟೀಸನ್ನು ಹೊಂದಿರೋದಿಲ್ಲ. ಸೊ ಮೆಟಲ್ಸ್ನ ಅಪೋಸಿಟ್ ಆದ ಕಾರಣ ಏನಾಗಿರುತ್ತೆ, ಅವುಗಳನ್ನು ಬ್ರಿಟಲ್ ಅಂತ ಹೇಳ್ತೇವೆ. ಬ್ರಿಟಲ್ ಅಂದರೆ ಸುಲಭವಾಗಿ ಕಟ್ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು. ನೆಕ್ಸ್ಟ್, ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಎಕ್ಸೆಪ್ಟ್ ಗ್ರಾಫೈಟ್. ಸೊ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಹೇಳಿದ್ದೇವಲ್ವ. ಸೊ ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್, ಅಂದರೆ ಅದರಲ್ಲಿ ಎಕ್ಸೆಪ್ಷನ್ ಇದೆ ನೋಡಿ, ಯಾವುದು, ಗ್ರಾಫೈಟ್. ನಾನ್ ಮೆಟಲ್ಸಲ್ಲಿ ಗ್ರಾಫೈಟ್ ಅಂತ ಹೇಳೋದು ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಲ್ಲ, ಅವುಗಳು ಗುಡ್ ಕಂಡಕ್ಟರ್ ಆಗಿರ್ತವೆ. ಎಕ್ಸೆಪ್ಷನ್ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಥರ್ಡ್ ಒನ್ ಈಸ್ ನಾನ್ ಮೆಟಲ್ಸ್ ಆರ್ ನಾನ್ ಲಸ್ಟ್ರಸ್, ಡಲ್ ಆ್ಯಂಡ್ ಕ್ಯಾನಾಟ್ ಬಿ ಪಾಲಿಶ್ಡ್ ಎಕ್ಸೆಪ್ಟ್ ಅಯೋಡಿನ್. ಇಲ್ಲಿ ಕೂಡ ಅದರ ಅಪೋಸಿಟ್ ನೋಡಿ, ಮೆಟಲ್ಸ್ಗಳು ಲಸ್ಟ್ರಸ್ ಆಗಿರ್ತದೆ, ಇವುಗಳು ನಾನ್ ಲಸ್ಟ್ರಸ್ ಅಂದರೆ ಹೊಳಪು ಇರುವುದಿಲ್ಲ, ಶೈನ್ ಆಗುವಂಥದ್ದಲ್ಲ. ಆದರೆ ಎಕ್ಸೆಪ್ಷನ್ ಯಾವುದು, ಅಯೋಡಿನ್. ಫೋರ್ತ್ ಒನ್, ನಾನ್ ಮೆಟಲ್ಸ್ ಮೇ ಬಿ ಸಾಲಿಡ್ಸ್, ಲಿಕ್ವಿಡ್ಸ್ ಆರ್ ಗ್ಯಾಸಸ್ ಎಟ್ ರೂಮ್ ಟೆಂಪರೇಚರ್. ಸೊ ನಾನ್ ಮೆಟಲ್ಸ್ ಏನಾಗಿರುತ್ತೆ, ಅವುಗಳ ಸ್ಟೇಟ್ ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಆರ್ ಗ್ಯಾಸಸ್ ಕೂಡ ಆಗಿರ್ಬೋದು. ಫಿಫ್ತ್ ಒನ್, ನಾನ್ ಮೆಟಲ್ಸ್ ಆರ್ ನೇದರ್ ಟಫ್ ನಾರ್ ಸ್ಟ್ರಾಂಗ್. ಮೆಟಲ್ಸ್ ಏನು ಹೇಳಿದ್ದೇವೆ, ವೆರಿ ಹಾರ್ಡ್, ಸ್ಟ್ರಾಂಗ್ ಅಂತ ಹೇಳಿದ್ದೇವೆ. ಆದರೆ ನಾನ್ ಮೆಟಲ್ಸ್ ಟಫ್ ಆಗಿರೋದಿಲ್ಲ ಮತ್ತು ಸ್ಟ್ರಾಂಗ್ ಕೂಡ ಆಗಿ ಇರುವುದಿಲ್ಲ. ಸೊ ಇಷ್ಟು ಪಾಯಿಂಟ್ ಸಾಕು. ನೆಕ್ಸ್ಟ್, ಕೆಮಿಕಲ್ ಪ್ರಾಪರ್ಟೀಸ್. ಫಸ್ಟ್ ಒನ್, ರಿಯಾಕ್ಷನ್ ವಿತ್ ಆಕ್ಸಿಜನ್. ಆಕ್ಸಿಜನ್ ಜೊತೆ ನಾನ್ ಮೆಟಲ್ಸ್ ರಿಯಾಕ್ಟ್ ಆದರೆ ಏನಾಗ್ತದೆ, ವೆನ್ ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ದೇ ಫಾರ್ಮ್ ದ ನಾನ್ ಮೆಟಲ್ ಆಕ್ಸೈಡ್ಸ್. ವೆನ್ ಸಲ್ಫರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ವಿ ಗೆಟ್ ಸಲ್ಫರ್ ಡೈಆಕ್ಸೈಡ್. ಸೊ ನೆನಪು ಮಾಡ್ಕೊಳ್ಳಿ, ಮೆಟಲ್ಸಲ್ಲಿ ಏನು ನೋಡಿದೆ, ಮೆಟಲಲ್ಲಿ ಕೂಡ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುವಾಗ ಮೆಟಲ್ ಆಕ್ಸೈಡ್ಸ್ಗಳನ್ನು ಉಂಟು ಮಾಡುತ್ತೆ. ಸಿಮಿಲರ್ಲಿ ಹಿಯರ್ ಆಲ್ಸೋ ನಾನ್ ಮೆಟಲ್ ಆಕ್ಸೈಡ್ಸ್. ಅಂದರೆ ಇಲ್ಲಿ ಎಕ್ಸಾಂಪಲ್ ತೊಗೊಳೋದು ಸಲ್ಫರ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುವಾಗ ಏನು ಸಿಗ್ತದೆ, ಸಲ್ಫರ್ ಡೈಆಕ್ಸೈಡ್. ಸೆಕೆಂಡ್ ಒನ್, ರಿಯಾಕ್ಷನ್ ವಿತ್ ವಾಟರ್. ನಾನ್ ಮೆಟಲ್ಸ್ ಆರ್ ನಾನ್ ರಿಯಾಕ್ಟಿವ್ ವಿತ್ ವಾಟರ್ ಬಟ್ ರಿಯಾಕ್ಟ್ಸ್ ವಿಗರಸ್ಲಿ ವಿತ್ ದ ಏರ್. ದೇರ್ ಫಾರ್ ಮೆನಿ ಆಫ್ ದ ನಾನ್ ಮೆಟಲ್ಸ್ ಆರ್ ಇಮ್ಮರ್ಸ್ಡ್ ಇನ್ ವಾಟರ್ ಫಾರ್ ಸ್ಟೋರೇಜ್. ಸೊ ಏನು ಇಲ್ಲಿ ವಾಟರ್ ಜೊತೆ ರಿಯಾಕ್ಟ್ ಆದರೆ ಏನಾಗ್ತದೆ, ರಿಯಾಕ್ಟ್ ಆಗೋದಿಲ್ಲ, ನಾನ್ ರಿಯಾಕ್ಟಿವ್ ಅಂತ ಹೇಳಿದೆ. ಬಟ್ ರಿಯಾಕ್ಟ್ಸ್ ವಿಗರಸ್ಲಿ ವಿತ್ ಏರ್ ಜೊತೆಗೆ ಮಾತ್ರ ರಿಯಾಕ್ಟ್ ಆಗ್ತದೆ. ಆದ್ದರಿಂದ ಏನು ಮಾಡ್ತಾರೆ, ಏರ್ನಲ್ಲಿ ಎಕ್ಸ್ಪೋಸ್ ಮಾಡಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆಚ್ಚಿನ ನಾನ್ ಮೆಟಲ್ಸ್ಗಳನ್ನು ವಾಟರ್ನಲ್ಲಿ ಸ್ಟೋರೇಜ್ ಮಾಡಿ ಇಡ್ತಾರೆ, ಅಂದರೆ ಅದು ವಾಟರ್ನಲ್ಲಿ ರಿಯಾಕ್ಟ್ ಆಗೋದಿಲ್ಲ. ಆದ್ದರಿಂದ ಎಕ್ಸಾಂಪಲ್ ಈಸ್ ಫಾಸ್ಫರಸ್. ಓಕೆ, ಥರ್ಡ್ ಒನ್, ರಿಯಾಕ್ಷನ್ ವಿತ್ ಆ್ಯಸಿಡ್ಗಳ ಜೊತೆಗೆ ಹೇಗೆ ರಿಯಾಕ್ಟ್ ಮಾಡ್ತದೆ. ನೋ ನಾನ್ ಮೆಟಲ್ಸ್ ಎವರ್ ರಿಯಾಕ್ಟ್ ವಿತ್ ಆ್ಯಸಿಡ್. ಸೊ ನಾನ್ ಮೆಟಲ್ಸ್ಗಳೇನು ಆ್ಯಸಿಡ್ಗಳ ಜೊತೆಗೆ ಯಾವತ್ತಿಗೂ ರಿಯಾಕ್ಟ್ ಆಗೋದಿಲ್ಲ. ಸೊ ಸಿಂಪಲ್ ಇದೆ ನೋಡಿ ನಾನ್ ಮೆಟಲ್ಸ್ಗಳ ಕೆಮಿಕಲ್ ಪ್ರಾಪರ್ಟೀಸ್. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗಳ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಸಿಲೆಬಸ್ ಪ್ರಕಾರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಡೌಟ್ ಇದೆ ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನ್ ಮೂಲಕ ಕೇಳ್ಬೋದು. ಓಕೆ, ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನೀವು ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.